ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಆಲೂ ಗೋಬಿ ಕರಿ. ಫ್ರೆಂಡ್ಸ್, ತುಂಬ ಚೆನ್ನಾಗಿರ್ತದೆ. ಚಪಾತಿ, ಪೂರಿ, ಪರೋಟ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಹಾಗೆ ಈ ರೆಸಿಪಿಗೆ ಬೇಕಾಗುವ ಸಾಮಗ್ರಿಗಳನ್ನು ನೋಡ್ಕೊಂಡು ಬರೋಣ ಬನ್ನಿ. ಫ್ರೆಂಡ್ಸ್, ಒಂದು ಕಡಾಯಿ ಇಟ್ಕೊಂಡಿದ್ದೇನೆ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ತೇನೆ. ಹಾಗೆ ಒಂದು 400 ಗ್ರಾಮ್ ಕಾಲಿಫ್ಲವರ್ ತಗೊಂಡಿದ್ದೇನೆ. ಉಪ್ಪು ನೀರಲ್ಲಿ ಸ್ವಲ್ಪ ಹಳದಿ ಪೌಡರ್ ಹಾಕಿ, ಅರಿಶಿನ ಪೌಡರ್ ಹಾಕಿ, ನೀರು ಬಿಸಿಯಾದ ಮೇಲೆ ಇದನ್ನು ಹಾಕಿ ಗೋಬಿ ಹಾಕಿ ಎತ್ತಿಟ್ಕೊಂಡಿದ್ದೇನೆ. ಇದು ಆ್ಯಡ್ ಮಾಡೋಣ. ಇದು ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದಾಗಿದೆ ನೋಡಿ. ಇಷ್ಟ ಆದರೆ ಸಾಕು. ಸ್ವಲ್ಪ ಕುಕ್ಕಾಗಿದ್ದು ಕಾಣ್ತದೆ ನೋಡಿ. ಇಷ್ಟ ಆಗಿದ್ರೆ ಸಾಕು. ತಗೊಳ್ಳೋಣ. ಈ ಥರ ಫ್ರೈ ಮಾಡ್ಕೊಂಡು ಹಾಕಿದರೆ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್, ಟೇಸ್ಟಿಯಾಗಿರ್ತದೆ. ಹಾಗೆ ತಿನ್ನುವಾಗ ಏನೋ ಒಂಥರ ಬೇರೆ ಥರ ಅನುಭವ ಬರ್ತದೆ. ಈಗ ಫ್ರೆಂಡ್ಸ್, ಅದೇ ಕಡಾಯಿಗೆ ನಾನು ಒಂದು 2 ಆಲೂಗಡ್ಡೆಯನ್ನು ತುಂಡು ಆಗಿ ಮಾಡ್ಕೊಂಡಿದ್ದೇನೆ ನೋಡಿ. ಈ ಥರ ಹಾಕೊಳ್ತೇನೆ. ಇದು ಸ್ವಲ್ಪ ಫ್ರೈ ಆಗಬೇಕು ಆಯಿಲಲ್ಲಿ. ಓಕೆ ಫ್ರೆಂಡ್ಸ್, ಆಲೂ ಸಹ ಕುಕ್ ಆಗಿದೆ ನೋಡಿ. ಹೀಗೆ ಆದರೆ ಸಾಕು ನೋಡಿ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವ, ಇಷ್ಟಾದರೆ ಸಾಕು. ತಗೊಳ್ಳೋಣ. ಈಗ ಫ್ರೆಂಡ್ಸ್, ಇನ್ನೂ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ತೇನೆ. ಹಾಗೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಡಿ. ಇಲ್ಲಿ ಸೋಂಪು ತಗೊಂಡಿದ್ದೇನೆ, ಒಂದು ಅರ್ಧ ಟೀ ಸ್ಪೂನ್. ಹಾಗೆ 1 ಏಲಕ್ಕಿ, ಲವಂಗ ಒಂದು 4 ತಗೊಂಡಿದ್ದೇನೆ. ಚಕ್ಕೆ ತಗೊಂಡಿದ್ದೇನೆ ಸ್ವಲ್ಪ ಚೂರು, 1 ಇಂಚು ತಗೊಂಡಿದ್ದೇನೆ. ಎಲ್ಲ ಹಾಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ನಾನು ಜೀರಿಗೆ ತಗೊಳ್ತೇನೆ, ಒಂದು ಅರ್ಧ ಟೀ ಸ್ಪೂನ್. ಅದು ಸಹ ಆ್ಯಡ್ ಮಾಡೋಣ. ಪುಲಾವ್ ಎಲೆ ತಗೊಂಡಿದ್ದೇನೆ, ಒಂದೆರಡು ತಗೊಂಡಿದ್ದೇನೆ ಚಿಕ್ಕದು. ಹಾಗೆ ಫ್ರೆಂಡ್ಸ್, ನಾನು 2 ಈರುಳ್ಳಿಯನ್ನು ಹಚ್ಚಿಟ್ಕೊಂಡಿದ್ದೇನೆ, ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೇನೆ ನೋಡಿ. 2 ತಗೊಂಡಿದ್ದೇನೆ ನಾನು, ಗ್ರೇವಿ ಬರಬೇಕಲ್ವಾ ಹಾಗಾಗಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಬರಬೇಕು ಫ್ರೆಂಡ್ಸ್. ಈರುಳ್ಳಿ ಫ್ರೈ ಆಗ್ತಾ ಇರಲಿ ಫ್ರೆಂಡ್ಸ್. ನಾನು ಒಂದು 3 ಈರುಳ್ಳಿ ಇದು ಟೊಮೆಟೊ ತಗೊಂಡಿದ್ದೇನೆ, ಚಿಕ್ಕ ಟೊಮೆಟೊ 3 ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಫ್ರೆಂಡ್ಸ್, ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತಿದ್ದೇನೆ, 1 ಟೀ ಸ್ಪೂನ್.
ಈಗ ಇದಾಗಿದೆ. ಈಗ ನಾನು ಒಂದು ಹಸಿಮೆಣಸಿನ್ಕಾಯಿ ಹಾಕೊಳ್ತೇನೆ. ಈಗ ಟೊಮೆಟೊ ಪ್ಯೂರಿ ಹಾಕೊಳ್ತೇನೆ. ಇನ್ನೂ ಜಾಸ್ತಿ ಗ್ರೇವಿ ಬೇಕಂತಾದರೆ ಇನ್ನೊಂದು 2 ಟೊಮೆಟೊ ಹಾಕ್ಕೊಳ್ಬಹುದು. ಇದರಿಂದನೇ ಇದಕ್ಕೆ ಈ ಆಲೂ ಗೋಬಿಗೆ ಗ್ರೇವಿ ಬರುವುದು, ಥಿಕ್ನೆಸ್ ಬರುವುದು. ಈಗ ಟೊಮೆಟೊ ಕುಕ್ ಆಗ್ತಾ ಇದೆ. ಈಗ ಫ್ರೆಂಡ್ಸ್ ನಾನು ಒಂದು ಅರ್ಧ ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಹಾಕೊಳ್ತೇನೆ. ಸ್ವಲ್ಪ ಸ್ಪೈಸ್ ಇದ್ರೆ ಚೆನ್ನಾಗಿರ್ತದೆ. ಹಾಗೆ ಅರ್ಧ ಟೇಬಲ್ ಸ್ಪೂನು ಜೀರಾ ಪೌಡರ್, ಒಂದು 1/4 ಟೇಬಲ್ ಸ್ಪೂನು ಹಳದಿ ಪೌಡರ್, ಅರಿಶಿನ ಪೌಡರ್ ಸೇರ್ತೇನೆ. ಹಾಗೆ 1 ಟೇಬಲ್ ಸ್ಪೂನು ಕೊತ್ತಂಬರಿ ಪೌಡರ್, ಕೊರಿಯಂಡರ್ ಪೌಡರ್. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಮಸಾಲೆ ಎಷ್ಟು ಕುಕ್ ಮಾಡ್ತೇವೆ, ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೇವೆ, ಅದ್ರ ಮೇಲೆ ಅದರಿಂದನೇ ಟೇಸ್ಟ್ ಬರೋದು ಈ ಗ್ರೇವಿಗೆ. ಹೈ ಫ್ಲೇಮ್ ಬೇಡ, ಮೀಡಿಯಂ ಫ್ಲೇಮಲ್ಲೇ ಇಡಿ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲೆ ಪೌಡರ್ ಹಾಕೊಳ್ತೇನೆ. ಚೆನ್ನಾಗಿ ಕುಕ್ ಆಗಬೇಕು ಫ್ರೆಂಡ್ಸ್. ಒಂದು ಅರ್ಧ ಗ್ಲಾಸ್ ವಾಟರ್ ಹಾಕೊಳ್ತೇನೆ. ಅದು ಟೊಮೆಟೊ ಪ್ಯೂರಿ ಮಾಡಿದ ಮಿಕ್ಸಿ ಜಾರ್ ತೊಳೆದ ನೀರನ್ನೇ ಹಾಕೊಳ್ತಿದ್ದೇನೆ. ಇದೊಂದು 5 ಮಿನಿಟ್ಸ್ 3-4-5 ಮಿನಿಟ್ಸ್ ಕುಕ್ ಆಗಲಿ. ಕ್ಲೋಸ್ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಕುಕ್ ಆಗಿದೆ ನೋಡಿ. ಚೆನ್ನಾಗಿ ಆಯಿಲ್ ಎಲ್ಲ ಬಿಟ್ಕೊಂಡಿದೆ ನೋಡಿ. ಗಮ್ ಅಂತ ಇದೆ, ತುಂಬ ಚೆನ್ನಾಗಿ ಕುಕ್ ಆಗಿದೆ ನೋಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಳ್ತಿದ್ದೇನೆ. ನಿಮಗೆ ಗ್ರೇವಿ ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ನೀರು ಸೇರಿಸ್ಕೊಳ್ಳಿ. ಈಗ ನಾನು ಇನ್ನೊಂದು ಸ್ವಲ್ಪ ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಳ್ತೇನೆ. ನೋಡಿ ಎಷ್ಟು ಥಿಕ್ನೆಸ್ ಬಂದಿದೆ. ಮತ್ತೆ ಕುಕ್ ಆಗಬೇಕಲ್ವಾ, ಹಾಗಾಗಿ ಕರೆಕ್ಟ್ ಆಗ್ತದೆ. ಸ್ವಲ್ಪ ಒಂದು 3 ಮಿನಿಟ್ಸ್ ಕುಕ್ ಆಗಲಿ. ನೋಡಿ ಫ್ರೆಂಡ್ಸ್, ಇದಾಗಿದೆ. ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಕಾಲಿಫ್ಲವರ್ ಹಾಗೆ ಆಲೂವನ್ನು ಹಾಕೊಳ್ಳೋಣ. ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡೋಣ. ನೋಡಿ, ಹದ ಆಗಿದೆ, ಗ್ರೇವಿ ಕರೆಕ್ಟ್ ಆಗಿದೆ, ಥಿಕ್ನೆಸ್ ಎಲ್ಲ. ಚಪಾತಿ, ಪೂರಿ, ಪರೋಟ ಎಲ್ಲದಕ್ಕೂ ಇದು ಚೆನ್ನಾಗಿ ಹೊಂದ್ಕೊಳ್ತದೆ ನೋಡಿ. ಉಪ್ಪು ನೋಡಿಕೊಂಡು ಬೇಕಾದರೆ ಹಾಕಿ, ಕಡಿಮೆ ಆದರೆ ಹಾಕ್ಕೊಳ್ಬೋದು. ಫ್ರೆಂಡ್ಸ್, ನಾನು ಕಸ್ತೂರಿ ಮೇಥಿ ಆ್ಯಡ್ ಮಾಡ್ತೇನೆ. ಹೀಗೆ ಸ್ವಲ್ಪ ಕ್ರಷ್ ಮಾಡಿ ಹಾಕಿ. ಓಕೆ ಫ್ರೆಂಡ್ಸ್, ನೋಡಿ ಕಸ್ತೂರಿ ಮೇಥಿ ಹಾಕಿದ ಮೇಲೆ ಒಂಥರ ಬೇರೆ ಥರನೇ ಆರಾಮ ಕೊಡ್ತಾ ಇದೆ ನೋಡಿ. ನೀವು ಹಾಕಿ ನೋಡಿ, ತುಂಬ ಚೆನ್ನಾಗಾಗ್ತದೆ.
ಈಗಾಗಲೇ ಫ್ರೈ ಆಗಿದೆ ಗೋಬಿ ಹಾಗೂ ಹಾಲು. ಇನ್ನೊಂದು ಸ್ವಲ್ಪ ಒಂದು 3 ಮಿನಿಟ್ಸ್ ಕುಕ್ ಆಗಲಿ. ಲಿಡ್ ಕ್ಲೋಸ್ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಇದಾಗಿದೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನೋಡಿ, ತುಂಬ ಚೆನ್ನಾಗಾಗ್ತದೆ. ನೋಡಿ, ಥಿಕ್ನೆಸ್ ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ನೀರು ಸಹ ಹಾಕ್ಕೊಳ್ಬೋದು. ನನಗೆ ಇದು ಚಪಾತಿಗೆ ನನಗೆ ಎಷ್ಟು ಹದ ಸಾಕು. ಓಕೆ ಫ್ರೆಂಡ್ಸ್, ಸ್ಟವ್ ಆಫ್ ಮಾಡೋಣ. ನಮ್ಮ ಗ್ರೇವಿ ರೆಡಿಯಾಗಿದೆ. ಸರ್ವ್ ಮಾಡೋಣ.